ಎಲ್ರಿಗೂ ನಮಸ್ಕಾರ. ಇನ್ನೇನು ಹಲಸಿನ ಹಣ್ಣಿನ ಸೀಸನ್ ಮುಗೀತಾ ಬರ್ತಾ ಇದೆ. ಅದು ಮುಗಿಯೋಷ್ಟರಲ್ಲಿ ನೀವು ಒಮ್ಮೆ ಆದರೂ ಈ ರೀತಿಯಾಗಿ ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಕಡುಬನ್ನ ಮಾಡಿಕೊಂಡು ಟೇಸ್ಟ್ ನೋಡಲೇಬೇಕು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹಲಸಿನ ಹಣ್ಣು, 1 ಕಪ್ ಕಾಯಿ ತುರಿ, 1 ಕಪ್ ಬೆಲ್ಲ ಹಾಗೂ 1 ಚಿಟಿಕೆ ಉಪ್ಪು. ಇಲ್ಲಿ ನಾನು 1 ದೊಡ್ಡ ಕಪ್ಪಿನಷ್ಟು ಬಾಂಬೆ ರವೆನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಘಮ ಬರೋವರೆಗೂ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಟಿರ್ತೀನಿ. ಅದಕ್ಕೆ ಏಲಕ್ಕಿ, ಈ ಬೆಲ್ಲ ಹಾಗೂ ಉಪ್ಪು, ಕಾಯಿ ತುರಿ ಇದಿಷ್ಟನ್ನು ಹಲಸಿನ ಹಣ್ಣಿನ ಜೊತೆಗೆ ನುಣ್ಣಗೆ ರುಬ್ಕೋತೀನಿ. ಇದಕ್ಕೆ ಕಟ್ ಮಾಡಿರೋವಂಥ ಹಲಸಿನ ಹಣ್ಣಿನ ಪೀಸಸ್ ಮತ್ತು ರುಬ್ಕೊಂಡಿರೋವಂಥ ಈ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತೀನಿ. ಇದಕ್ಕೆ ಉಪ್ಪು ಹಾಕೋದು ಅತಿ ಮುಖ್ಯ, ಯಾಕಂದರೆ ಅದರಿಂದ ಇದರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಹೀಗೆ ಕಲಿಸ್ಕೊಂಡಿರೋವಂಥ ಮಿಶ್ರಣನ ನಾವು ಒಂದು ಸೈಡಲ್ಲಿ ಒಂದು 15 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ. ಇಲ್ಲಿ ನಾನು ಬಾಳೆ ಎಲೆನ ಒಂದು ಫ್ಲೇಮ್ನಲ್ಲಿ ಹೀಗೆ ಆಡಿಸ್ಕೊತಾ ಇದ್ದೀನಿ. ಅದರಿಂದ ಮಡ್ಸೋಕ್ಕೆ ಬಹಳ ಸುಲಭ ಆಗುತ್ತೆ ಹಾಗೂ ಅದು ಮುರ್ಕೊಂಡು ಬರೋದಿಲ್ಲ. ಹೀಗೆ ಬಾಡಿಸ್ಕೊಂಡಿರೋಂಥ ಎಲೆ ಮೇಲೆ ನೀವು ಒಂದು ದೊಡ್ಡ ಚಮಚದಷ್ಟು ಈ ಮಿಶ್ರಣನ ಹಾಕ್ಕೊಂಡು ಈ ರೀತಿಯಾಗಿ ಮಡ್ಚಿಕೊಂಡು ಒಂದು ಜೋರಾದ ಹಬೆನಲ್ಲಿ ಒಂದು 15ರಿಂದ 20 ನಿಮಿಷಗಳ ಕಾಲ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಹೀಗೆ ಸ್ಟೀಮ್ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವಿದ್ರೆ ಬಹಳ ಬಹಳ ಟೇಸ್ಟಿಯಾಗಿರುತ್ತೆ. ಇದೇ ರೀತಿಯಾದಂತಹ ಸುಲಭವಾದ ಹಾಗೂ ವಿಶೇಷವಾದ ರೆಸಿಪಿಗಳಿಗೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.